ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಾಫ್ ಮೋನೆಗೆ ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ ಹಾಫ್ ಮೋನೋ ಕಂಡೀಷನ್ಸ್ ಕ್ರೈಟೇರಿಯಾ ಏನಿದೆ ಅಂತ ಹೇಳಿ. 500 ಸಬ್ಸ್ಕ್ರೈಬರ್ಸು ಮತ್ತು 3000 ವಾಚರ್ ಆಗಿರಬೇಕು. ಇಲ್ಲಿ ನೋಡಿ, ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಷ್ಟು ಆಗಿದೆ. ನಮ್ಮ ಒಂದು ಚಾನಲಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಪ್ಲೈ ನೌ ಅಂತ ಹೇಳಿ ಒಂದು ಟ್ಯಾಬ್ ಕೂಡ ಬಂದಿದೆ. ಇಲ್ಲಿ ನೋಡಿ, ವಾಚ್ ಅವರ್ ಕೂಡ 3100 ಸಮಥಿಂಗ್ ಆಗಿದೆ, ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಸೊ ಇವಾಗ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೀವು ಏನು ಮಾಡ್ತೀರಾ ಅಂದರೆ ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ. ಸೊ ನನ್ನ ಒಂದು ಸಜೆಷನ್ ಅಂದರೆ ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೈ ಮಾಡಬೇಡಿ. ನೀವು ಅಪ್ಲೈ ಮಾಡೋ ಹಾಗಿದ್ದರೆ ಡೈರೆಕ್ಟಾಗಿ ಕ್ರೋಮಲ್ಲಿ ಅಪ್ಲೈ ಮಾಡಿ. ಇವಾಗ ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಇವಾಗ ಇಲ್ಲಿ ನೋಡಿ, ನಾನು ಒಂದು ಚಾನಲ್ನ ಕ್ರೋಮಲ್ಲಿ ಲಾಗಿನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಕಂಟೆಂಟು ಮತ್ತು ಇದೆಲ್ಲ ಕಾಣಿಸ್ತಾ ಇದೆ ಗೊತ್ತಾ. ಇಲ್ಲಿ ನೋಡಿ ಅರ್ನ್ ಅಂತ ಇದೆ ಗೊತ್ತಾ, ಡಾಲರ್ ಸಿಂಬಲ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇವಾಗ ಇಲ್ಲಿ ನೋಡ್ರಿ, ಸೂಪರ್ ಶಾಪಿಂಗ್ಸ್ ಎಲ್ಲ ಬಂದಿದೆ. ಇಲ್ಲಿ ಅಪ್ಲೈ ನೌ ಅಂತ ಇದೆ ಗೊತ್ತಾ, ಅಪ್ಲೈ ನೌ ಅಂತ ಕಾಣಿಸ್ತಿದೆ ಅಲ್ವಾ. ಸೊ ಅಪ್ಲೈ ನೌ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ, ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಇದೆಯಲ್ಲ. ಸೊ ಇಲ್ಲಿ ನೋಡಿ, ಸ್ಟೆಪ್ 1 ನಾಟ್ ಸ್ಟಾರ್ಟೆಡ್ ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಇದೆಯಲ್ಲ. ಸೊ ಹಿಂಗೆ ಜಸ್ಟ್ ಸ್ಟಾರ್ಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ನಿಮಗೆ ಟೈಮ್ ಇದ್ದರೆ ಓದ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೋಲ್ ಅಪ್ ಮಾಡಿಬಿಟ್ಟು ಐ ಎಕ್ಸ್ಪೆಕ್ಟೆಡ್ ದ ಬೇಸ್ ಟರ್ಮ್ಸ್ ಅಂತ ಹೇಳಿ ಕೊಟ್ಬಿಟ್ಟು ಎಕ್ಸ್ಪೆಕ್ಟ್ ಟರ್ಮ್ಸ್ ಅಂತ ಹೇಳಿ ಕೊಡಿ. ಇಲ್ಲಿ ನೋಡಿ, ಎಕ್ಸ್ಪೆಕ್ಟ್ ಟರ್ಮ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆಯಾ ಗೊತ್ತಾ ಇಲ್ಲಿ. ಸೊ ಎಕ್ಸ್ಪೆಕ್ಟ್ ಟರ್ಮ್ಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮದು ಫಸ್ಟ್ ಸ್ಟೆಪ್ ಏನಿದೆ ಅದು ರಿವ್ಯೂ ಬೇಸ್ಮೆಂಟು ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ಇನ್ನೂ 2 ಸ್ಟೆಪ್ ಉಳಿದಿದೆ. ಇದು ನೋಡಿ, ಸೈನ್ ಅಪ್ ಟು ಫಾರ್ ಗೂಗಲ್ ಆ್ಯಡ್ಸೆನ್ಸ್ ಅಂತ ಇದೆ, ಗೆಟ್ ರಿವ್ಯೂ ಅಂತಿದೆಯಲ್ಲ. ಸೊ ಸೈನ್ ಅಪ್ ಫಾರ್ ಗೂಗಲ್ ಆ್ಯಡ್ಸೆನ್ಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲೇನು ಕಳಿಸಿದೆ ಸ್ಟೆಪ್ 2ಅಲ್ಲಿ ಯು ವಿಲ್ ರೀಡೈರೆಕ್ಟ್ ಟು ಆ್ಯಡ್ಸೆನ್ಸ್ ಟು ಕಂಪ್ಲೀಟ್ ದಿಸ್ ಸ್ಟೆಪ್ ಅಂತ ಇದೆ. ಇಲ್ಲಿ ನೋಡ್ಕೊಡ್ರಿ, ಡೂ ಯು ಹ್ಯಾವ್ ಎಕ್ಸಿಸ್ಟಿಂಗ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಇದೆಯಲ್ಲ. ಸೊ ನಿಮ್ಮ ಹತ್ರ ಆ್ಯಡ್ಸೆನ್ಸ್ ಅಕೌಂಟ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಇಲ್ಲಿ ನೀವೇನು ಕೊಡಬೇಕು ಅಂದರೆ ಇಲ್ಲಿ ನೋಡಿ, ನೋ ಐ ಡೋಂಟ್ ಹ್ಯಾವ್ ಆನ್ ಎಕ್ಸಿಸ್ಟೆಂಟ್ ಅಕೌಂಟ್ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಅದು ಸ್ಟೆಪ್ ಪ್ರೊಸೆಸ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಜಿಮೇಲ್ಸ್ಗಳೆಲ್ಲ ಬರುತ್ತೆ. ಅಂದರೆ ನಿಮ್ಮ ಒಂದು ಅಕೌಂಟ್ ಯಾವ ಒಂದು ಜಿಮೇಲಲ್ಲಿದೆ ಯೂಟ್ಯೂಬ್ ಚಾನಲ್ಲು, ಆ ಒಂದು ಚಾನಲ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ, ಆ ಒಂದು ಜಿಮೇಲ್ ಅಕೌಂಟ್ ಮೇಲೆ. ಇವಾಗ ಇಲ್ಲಿ ನೋಡ್ರಿ, ಕಂಟ್ರಿ ಟೆರಿಟರಿ ಅಂತೆಲ್ಲ ಇದೆಯಲ್ಲ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ರಿ. ನಮ್ಮ ಕಂಟ್ರಿ ಬಂದು ಇಂಡಿಯಾ, ಹಾಗಾಗಿ ನಾನು ನೋಡಿ ಇಂಡಿಯಾ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓದ್ಕೊಳ್ಳಿ. ಸೊ ಪೇಮೆಂಟ್ ಎಲ್ಲ ಹೇಗೆ ಬರುತ್ತೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ಸೊ ಹಿಂಗೆ ಸ್ಕ್ರೋಲ್ ಅಪ್ ಮಾಡಿರಿ. ಸ್ಕ್ರೋಲ್ ಅಪ್ ಮಾಡಿಬಿಟ್ಟು ಐ ಹ್ಯಾವ್ ರೀಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ದ ಅಗ್ರಿಮೆಂಟ್ ಅಂತ ಹೇಳಿ ಹಿಂಗೆ ಟೈಪ್ ಮಾಡಿ ಸೆಟ್ ಅಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟು ಸೆಟಪ್ ಆಗ್ತಾಯಿದೆ, ಅಂದರೆ ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟು ಜನ್ರೇಟ್ ಆಗ್ತಿದೆ. ಇಲ್ಲಿ ನೋಡಿ, ನಿಮಗೆ ಆ್ಯಡ್ಸೆನ್ಸ್ ಅಕೌಂಟ್ ID ಸಮೇತ ಬರುತ್ತೆ. ಇವಾಗ ಇಲ್ಲಿ ನೋಡಿರಿ, ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತೇಳಿ ಪೇಜ್ ರಿಫ್ಲೆಕ್ಟ್ ಆಗಿದೆ. ಇಲ್ಲಿ ನೋಡಿರಿ, ಇಲ್ಲಿ ಒಂದು ನೇಮ್ ಅಂದರೆ ಯಾವುದೊಂದು ಚಾನಲ್ ನೇಮ್ ಇದೆ ಅದು ಕೂಡ ತೋರಿಸ್ತಿದೆ. ಇಲ್ಲಿ ಅಕೌಂಟ್ ಟೈಪಲ್ಲಿ ಯಾವಾಗಲೂ ಇಂಡಿವಿಜುವಲಲ್ಲೇ ಇರಲಿ. ಸೊ ನೆನಪಿಟ್ಕೊಳ್ಳಿ, ಅಕೌಂಟ್ ಟೈಪಲ್ಲಿ ಯಾವತ್ತಿದ್ರೂ ಇಂಡಿವಿಜುವಲ್ ಇರಲಿ. ಇಲ್ಲಿ ನೋಡಿ, ನೇಮ್, ಅಡ್ರೆಸ್ ಲೈನ್ 2, ಸಿಟಿ, ಪೋಸ್ಟ್ ಕೋಡ್ ಮತ್ತು ಸ್ಟೇಟ್ ಏನು ಕಾಣಿಸ್ತಿದೆ ಗೊತ್ತಾ. ಇಲ್ಲಿ ಒಂದು ಪಾಯಿಂಟ್ಸ್ ಕೊಡ್ತೀನಿ ನಿಮಗೆ, ಏನಂದರೆ ನೇಮು ನಿಮ್ಮ ಒಂದು ಚಾನಲ್ ನೇಮ್ ಹಾಕಬೇಡಿ. ಅಂದರೆ ನಿಮ್ಮ ಒಂದು ನೇಮ್ ಏನಿರುತ್ತೆ, ಬರ್ತ್ ನೇಮ್, ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಆ ಒಂದು ನೇಮ್ನ ಹಾಕಬೇಕು ನೀವು.
ಹಂಗಂದರೆ ಆ್ಯಡ್ಸೆನ್ಸು ವೆರಿಫೈ ಆಗುತ್ತೆ, ಇಲ್ಲಾಂದರೆ ಮತ್ತೆ ರಿಜೆಕ್ಟ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಏನಕ್ಕಂದರೆ ಇಲ್ಲಿ ಆ್ಯಸ್ ಪರ್ ಆಧಾರ್ ನೇಮ ಹಾಕಬೇಕು. ಆ್ಯಸ್ ಪರ್ ಆಧಾರ್ ಅಡ್ರೆಸ್ ಹಾಕಿದರೆ ತುಂಬ ಈಸಿಯಾಗಿ ನಿಮ್ಮ ಒಂದು ಆ್ಯಡ್ಸೆನ್ಸು ಅಕೌಂಟು ಬೇಗ ಕ್ರಿಯೇಟ್ ಆಗಿಬಿಟ್ಟು ನಿಮಗೊಂದು ಪಿನ್ ಬರುತ್ತಲ್ಲ $10 ಆದಮೇಲೆ ಅದು ಕೂಡ ಬೇಗ ಬಂದುಬಿಡುತ್ತೆ. ನೋಡಿ, ಇಷ್ಟೆಲ್ಲ ಡೀಟೇಲ್ಸ್ ಫಿಲ್ ಮಾಡ್ಕೊಂಡ್ಮೇಲೆ ಸಬ್ಮಿಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟು ಡೈರೆಕ್ಟಾಗಿ ರೀಡೈರೆಕ್ಟು ಯೂಟ್ಯೂಬ್ ಆಗುತ್ತೆ. ಇಲ್ಲಿ ನೋಡಿ ಕಾಣಿಸ್ತಿದೆ ಗೊತ್ತಾ, ಆ್ಯಡ್ಸೆನ್ಸ್ ಕ್ರಿಯೇಟ್ ಕೂಡ ಆಯಿತು. ಸೊ ರೀಡೈರೆಕ್ಟ್ರು ಯೂಟ್ಯೂಬ್ ಕೊಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇವಾಗ ಸೈನ್ ಅಪ್ ಫಾರ್ ಗೂಗಲ್ ಆ್ಯಡ್ಸೆನ್ಸು ಇನ್ ಪ್ರೋಗ್ರೆಸ್ ಅಂತಿದೆ. ಇಲ್ಲಿ ನೋಡ್ರಿ, ಅಪ್ ಟು ಟೇಕ್ 2 to 3 weeks ಅಂತ ಹೇಳಿ ಕೊಟ್ಟಿದ್ದಾರೆ. ಅಷ್ಟೊತ್ತು ಟೈಮ್ ತೊಗೊಳ್ಳಲ್ಲ ಅದು. ಸೊ ಮ್ಯಾಕ್ಸಿಮಮ್ 5 to 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. 5 ರಿಂದ 10 ನಿಮಿಷ ವೆಯ್ಟ್ ಮಾಡಿ. ಅದು ಪ್ರೋಗ್ರೆಸ್ನ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಗೆಟ್ ರಿವ್ಯೂ ಅಂತ ಹೇಳಿ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಸೊ ಇಲ್ಲ ಅಂದರೆ ಅಟ್ಲೀಸ್ಟ್ 1 ಡೇ ಅಥವಾ 2 ಡೇ ತೊಗೋತಾರೆ. ಮ್ಯಾಕ್ಸಿಮಮ್ ಅಂದರೆ 2 ವರ್ಕಿಂಗ್ ಡೇಸ್ ತೊಗೊಳ್ತಾರೆ. ಅಷ್ಟೊತ್ತಿಗೆ ನಿಮ್ಮ ಒಂದು ಮೇಲ್ಗೆ ಕನ್ಫರ್ಮ್ ಮಾಡ್ತಾರೆ ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟು ಆ್ಯಕ್ಟಿವ್ ಆಗಿದೆ, ನೀವು ನಿಮ್ಮ ಒಂದು ಸೂಪರ್ ಥ್ಯಾಂಕ್ಸ್ ಸೂಪರ್ ಚಾಟ್ಸ್ನ ಎನೇಬಲ್ ಮಾಡ್ಕೊಳ್ಳಿ ಅಂತೇಳಿ. ಇನ್ನು ಸೆಕೆಂಡ್ ಸ್ಟೆಪ್ ಪ್ರೋಸೆಸಲ್ಲಿದೆ, ಥರ್ಡ್ ಸ್ಟೆಪ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಏನಂದರೆ ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ ಆದಮೇಲೆ ನಿಮಗೆ ಮೇಲ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ನಮ್ಮದು ಸೆಕೆಂಡ್ ಸ್ಟೆಪ್ಪು ಡನ್ ಆಗಿದೆ. ಈಗ ಥರ್ಡ್ ಸ್ಟೆಪ್ ಕೂಡ ಪ್ರೋಗ್ರೆಸ್ಸಲ್ಲಿದೆ. ಸೊ ಥರ್ಡ್ ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ಇಲ್ಲಿ ಥರ್ಡ್ ಸ್ಟೆಪ್ಪು ಇನ್ ಪ್ರೋಗ್ರೆಸ್ಸಲ್ಲಿತ್ತು, ಇವಾಗ ಥರ್ಡ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಸೊ ಈ ಥರ ಒಂದು ಮೇಲ್ ಬಂದಿದೆ. ಇಲ್ಲಿ ನೋಡಿ, ಟರ್ನ್ ಆನ್ ಯುವರ್ ಬೆನಿಫಿಟ್ಸ್ ಅಂತ ಇದೆ. ಎಲ್ಲಿಂದ ಬೇಕಾದರೆ ಮಾಡ್ಕೊಳ್ಳಿ ನೀವು, ಇಲ್ಲಾಂದರೆ YT ಸ್ಟುಡಿಯೋದಿಂದನೇ ಮಾಡ್ಕೋಬೋದು, ಕ್ರೋಮಿಂದನೇ ಮಾಡ್ಕೋಬೋದು. ನಾನು ನಿಮಗೆ ಮತ್ತೆ ಕ್ರೋಮಿಂದನೇ ಮಾಡಿ ತೋರಿಸ್ತೀನಿ. ಏನಕ್ಕೆ ಕ್ರೋಮಿಂದ ತುಂಬ ಈಸಿ ಆಗುತ್ತೆ ಬೆನಿಫಿಟ್ಸ್ ಎಲ್ಲ ಟರ್ನ್ ಆನ್ ಮಾಡೋದು. ಅದರಲ್ಲಿ ನೀವು ಸೂಪರ್ ಚಾಟ್ ಸೂಪರ್ ಥ್ಯಾಂಕ್ಸು ಎಲ್ಲನೂ ಎನೇಬಲ್ ಮಾಡ್ಕೋಬೋದು. ಮೆಂಬರ್ಶಿಪ್ನ ಸಮೇತ ನೀವು ಆನ್ ಮಾಡ್ಬೋದು. ಸೊ ಹೇಗೆ ಅಂತೇಳಿ ಮತ್ತೆ ನಿಮಗೆ ತೋರಿಸ್ತಾ ಇದೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ.